ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಪಾಡ್ಕಾಸ್ಟ್. ಇವತ್ತು ಹೊಸ ವಿಷಯದೊಂದಿಗೆ ಬಂದಿದ್ದೀವಿ. ನಮಸ್ಕಾರ ಆಚಾರ್ಯ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರಗಳು. ಆಚಾರ್ಯ, ಏನಂದ್ರ ನನ್ಗೆ ಕೆಲವು ಜನ ಸಿಕ್ಕಿದ್ರು. ಅವ್ರು ಕೇಳ್ತಾ ಇದ್ರು ದಟ್ ವೈಷ್ಣವರು ರುದ್ರದೇವರಿಗೆ ಗುಡಿಗೆ ಹೋಗ್ಬಾರ್ದು ಅಥವಾ ರುದ್ರದೇವರ ಆರಾಧನೆ ಮಾಡಬಾರ್ದು, ಇದು ಸರಿನಾ ತಪ್ಪಾ? ಅವ್ರು ಕನ್ಫ್ಯೂಷನ್ ದೊಳಗಿದ್ದಾರೆ. ಸೊ ನೀವು ಅದಕ್ಕೆ ರೈಟ್ ಪರ್ಸನ್ ಅಂತ ಹೇಳಿ ನಿಮಗೆ ಕೇಳಿಕತ್ತೀವಿ. ಎಲ್ಲ ವೀಕ್ಷಕರಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರವಾಯ ಮಹಾದೇವಾಯ ತೇ ನಮಃ. ನಮ್ಮ ಸನಾತನ ಪರಂಪರೆಯಲ್ಲಿ ರುದ್ರದೇವರನ್ನ ಆರಾಧನೆ ಮಾಡಲಿಕ್ಕೆ ಅಥವಾ ರುದ್ರದೇವರನ್ನ ಪ್ರಾರ್ಥನೆ ಮಾಡಲಿಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ನಮ್ಮ ವೇದ ಪುರಾಣಗಳಲ್ಲಿಯೂ ಅದಕ್ಕೆ ಉಲ್ಲೇಖ ಇದೆ. ಅದರಂತೆ ಈಗಿನ ಹತ್ತಿರದ ಕಾಲದನ್ನ ನೋಡಿದಾಗ ದಾಸರು ಕೂಡ ಅದನ್ನ ಕೊಂಡಾಡಿದ್ದಾರೆ. ಹಾಗಾಗಿ ರುದ್ರದೇವರನ್ನ ಆರಾಧನೆ ಮಾಡುವಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋಗೋದು, ಸೇವಾದಿಗಳನ್ನು ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಅಂತನ್ನೋದು ಶಾಸ್ತ್ರದ ಭಾವನೆ. ಅದಕ್ಕೆ ಅನೇಕ ಉದಾಹರಣೆಗಳಿವೆ. ಒಂದು ಸಣ್ಣ ನಾವು ರಾಮಾಯಣವನ್ನ ನೋಡಿದಾಗ ರಾಮ ತಾನು ರಾವಣನೊಂದಿಗೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಾವೇನ್ ಇವತ್ತಿನ ದಿವಸ ರಾಮೇಶ್ವರವನ್ನ ನೋಡ್ತೇವೆ. ಆ ರಾಮೇಶ್ವರಕ್ಕೆ ಬಂದು ಅಲ್ಲಿ ರುದ್ರದೇವರನ್ನ ಆರಾಧನೆ ಮಾಡಿ ನಂತರ ತಾನು ಯುದ್ಧಕ್ಕೆ ಹೋದ. ಇದನ್ನು ನಾವು ರಾಮಾಯಣದಲ್ಲಿನೂ ಕೇಳ್ತೇವೆ. ಅಷ್ಟೇ ಅಲ್ಲ, ಈಗಿನ ಒಂದು ಪರಂಪರೆಯಲ್ಲಿ, ದಾಸ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಹೇಳೋದು ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಅಂತ ಹೇಳಿ ಪುರಂದರದಾಸರು ಕೂಡ ಅದನ್ನ ಪದ್ಯವನ್ನ ಮಾಡಿದ್ದಾರೆ. ಹಾಗಾಗಿ ರುದ್ರದೇವರು ಅಂತಂದ್ರೆ ವೈಷ್ಣವೋತ್ತಮರು. ಅಂದ್ರೆ ಒಬ್ಬೊಬ್ಬರ ಒಂದೊಂದು ಪಂಗಡಗಳಲ್ಲಿ ಒಂದೊಂದು ರೀತಿಯಾಗಿ ಕರೆದಿದ್ದಾರೆ. ನಮ್ಮ ಪರಂಪರೆಯಲ್ಲಿ ನಾವು ಹೇಳೋದು ಅಂತಂದ್ರೆ ವೈಷ್ಣವೋತ್ತಮರು ಅಂತ ನಾವು ಹೇಳ್ತೇವೆ. ಹಾಗಾಗಿ ಕಕ್ಷೆಯಲ್ಲಿ ನೋಡಬೇಕಾದರೂ ಕೂಡ 3ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು. ಮೊದಲಿಗೆ ಪರಮಾತ್ಮ ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಭಾರತೀ ಸರಸ್ವತಿ, ನಂತರ ಬರೋರೆ ಗರುಡಶೇಷ ರುದ್ರರು, ನಂತರ ಸೌಪರ್ಣಿ, ವಾರುಣಿ, ಉಮಾ ಅಂತ ಹೇಳಿ ನಾವು ಪರಂಪರೆಯನ್ನ, ದೇವತೆಗಳ ಪರಂಪರೆಯನ್ನ, ಕಕ್ಷೆಯನ್ನ ಹೇಳಬೇಕಾದ್ರೆ ಹೇಳ್ತೇವೆ. ಆ ರೀತಿಯಾಗಿ ನೋಡಬೇಕಾದ್ರೆ ಇಂದ್ರ, ಅಗ್ನಿ ಎಲ್ಲರಕ್ಕಿಂತಲೂ ಕೂಡ ಉತ್ತಮ ಸ್ಥಾನದಲ್ಲಿ ಇದ್ದುಕೊಂಡು ಎಲ್ಲ ದೇವತೆಗಳಿಗೂ ಸಹ, ಎಲ್ಲ ಪ್ರಾಣಿಗಳಿಗೂ ಸಹ, ಎಲ್ಲ ಮನುಷ್ಯರಿಗೂ ಸಹ ಭಗವಂತನಲ್ಲಿ ಮನಸ್ಸು ಕೊಡಬೇಕು ಅಂತಂದ್ರೆ ಅವರ ಅನುಗ್ರಹ ಇರ್ಲಾರ್ದೇನೆ ನಮಗೆ ಭಗವಂತನಲ್ಲಿ ಮನಸ್ಸು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಹತ್ವ ರುದ್ರದೇವರಿಗಿದೆ. ಆದರೆ ನಮ್ಮ ಹಿಂದಿನ ಪರಂಪರೆಯಲ್ಲಿ ನಮ್ಮ ಹಿಂದಿನವರು ಅದನ್ನು ಯಾಕೆ ಈ ತರಹ ಮಾಡಿಟ್ಟಿದ್ದಾರೋ ಅಂತ ಅನ್ನೋದು ಅದು ಗೊತ್ತಾಗದೇ ಇರತಕ್ಕಂತಹದ್ದು. ಯಾಕೆ ಅಂತಂದ್ರೆ ನಾನು ಬಹಳಷ್ಟು ಕೇಳಿದ್ದೇನೆ, ವೈಷ್ಣವರು ಯಾರು ರುದ್ರದೇವರ ದೇವಸ್ಥಾನಕ್ಕೆ ಹೋಗಬಾರದು, ಅವರನ್ನ ಆರಾಧನೆ ಮಾಡಬಾರದು, ಪ್ರದಕ್ಷಿಣಾದಿಗಳನ್ನು ಮಾಡಬಾರದು ಅಂತೆಲ್ಲ ನಾನು ಕೇಳಿದ್ದೇನೆ. ಆದರೆ ಅದು ಸರ್ವಥಾ ಸರಿಯಾದದ್ದಲ್ಲ. ಕೇವಲ ಒಂದು ಪಂಗಡದವರು ಅಥವಾ ಒಂದು ಭಾಗದ ಜನರು ಮಾತ್ರ ರುದ್ರದೇವರನ್ನ ಆರಾಧನೆ ಮಾಡಬೇಕು ಅಂತ ಅನ್ನೋದರಲ್ಲಿ ಯಾವುದೇ ಪುರಾವೆಗಳಿಲ್ಲ. ಅವರವರಿಗೆ ಇಷ್ಟವಾದಂತಹ ದೇವರನ್ನ ಅವರವರು ಆರಾಧನೆಯನ್ನ ಮಾಡ್ತಾರೆ, ಪೂಜೆಯನ್ನ ಮಾಡ್ತಾರೆ. ಆದರೆ ಅದರಲ್ಲಿನೂ ಪಂಗಡಗಳಿವೆ. ಶೈವರು, ಶಾಕ್ತರು, ಈ ತರಹ ಎಲ್ಲ ಪಂಗಡಗಳಿವೆ. ಅಂತಹದ್ದರಲ್ಲಿ ಅವರವರಿಗೆ ಬಂದದ್ದನ್ನ ಅವರವರು ಇದನ್ನ ಮಾಡ್ತಾ ಹೋಗ್ತಾರೆ, ಆರಾಧನೆಯನ್ನ ಮಾಡ್ತಾ ಹೋಗ್ತಾರೆ ಹೊರತು, ಆದ್ರೆ ಇಂತಹ ಪಂಗಡದವರು ಅಥವಾ ವೈಷ್ಣವರು ಅವರನ್ನು ಆರಾಧನೆ ಮಾಡಬಾರದು, ಪೂಜೆ ಮಾಡಬಾರದು ಅಂತ ಅನ್ನೋದು ಎಲ್ಲಿಯೂ ಇಲ್ಲ. ಹಾಗಾಗಿ ನಮಗೆ ಭಗವಂತನಲ್ಲಿ ಮನಸ್ಸು ಬರಬೇಕು, ಭಗವಂತನ ವಿಷಯಗಳನ್ನು ತಿಳ್ಕೊಳ್ಳುವಂತಹ ಏನು ಶಾಸ್ತ್ರಗಳಿವೆ ಅದರಲ್ಲಿ ನಮಗೆ ಮನಸ್ಸು ಬರಬೇಕು, ಸರಿಯಾದ ಬುದ್ಧಿಯಲ್ಲಿ ನಾವಿರಬೇಕು ಅಂತಂದ್ರೆ ರುದ್ರದೇವರ ಅನುಗ್ರಹ ಇರಲಾರ್ದೇನೆ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು 1ನೇದ್ದು. 2ನೇದ್ದು, ಶಿವಪಾರ್ವತಿಯರನ್ನ ನಾವು ದಾಂಪತ್ಯಕ್ಕೆ ಅಭಿಮಾನಿ ದೇವತೆಗಳು ಅಂತ ನಾವು ಅವರನ್ನ ಪೂಜೆ ಮಾಡ್ತೇವೆ. ಯಾಕೆಂತಂದ್ರೆ ಮದುವೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಮೊದಲಿಗೆ ಮಾಡೋದೇ ಗೌರಿಹರ ಪೂಜಾ, ನಂತರ ಮದುವೆಯ ಎಲ್ಲಾ ಕಾರ್ಯಕ್ರಮಗಳು ಆಮೇಲೆ. ಇದಕ್ಕೆ ಇನ್ನೂ ಒಂದು ಸ್ಪಷ್ಟ ಉದಾಹರಣೆ ಅಂತಂದ್ರೆ, ಶ್ರೀನಿವಾಸ ತಾನು ಪದ್ಮಾವತಿಯನ್ನ ವಿವಾಹವಾಗಬೇಕಾದ್ರೆ ಭವಿಷ್ಯೋತ್ತರ ಪುರಾಣದಲ್ಲಿ ಬರ್ತದೆ. ಶ್ರೀನಿವಾಸ ಪದ್ಮಾವತಿಯನ್ನ ವಿವಾಹವಾಗಬೇಕಾದ್ರೆ ಪಾರ್ವತಿಯನ್ನೇ ಕಳಸಗಿತಿಯನ್ನಾಗಿ ಮಾಡಿಕೊಂಡಿದ್ದ. ಪಾರ್ವತಿ ಮತ್ತು ಅರುಂಧತಿಯರನ್ನ ಕಳಸಗಿತಿಯರನ್ನಾಗಿ ಮಾಡಿಕೊಂಡು, ನಿನ್ನ ಹೆಸರು ಹೇಳೋದ್ರಿಂದಲೇನೆ ಜಗತ್ತಿಗೆ ಮಂಗಳವಾಗ್ತದೆ,
ಅಂತಹದ್ದು ನೀನ್ ನನ್ ಜೊತೆಗಿರೋದ್ರಿಂದ ಇನ್ನೂ ನನಗೆ ಮಂಗಳವಾಗ್ತದೆ ಅಂತ ಹೇಳಿ ಸಾಕ್ಷಾತ್ ಭಗವಂತನೇ ಶ್ರೀನಿವಾಸನೇ ಗೌರಿಹರ ಪೂಜೆಯನ್ನ ಮಾಡಿ ತಾನು ಪದ್ಮಾವತಿಯು ಕೂಡ ಈ ಕಡೆಗೆ ರುಕ್ಮಿಣಿಯ ಕಥೆಯನ್ನ ಕೇಳ್ತಾ ಇರಬೇಕಾದ್ರೆ ಅವಳು ಕೂಡ ಗೌರಿ ದೇವಾಲಯಕ್ಕೆ ಹೋದಾಗ್ಲೇನೆ ಕೃಷ್ಣ ಪರಮಾತ್ಮ ಅವಳನ್ನ ಅಪಹರಣ ಮಾಡಿದ್ದು. ಹಾಗಾಗಿ ಇಷ್ಟೆಲ್ಲ ನಮಗೆ ಸಾಕ್ಷಿಗಳಿದ್ದಾಗ, ಪುರಾವೆಗಳಿದ್ದಾಗ ನಾವು ಸರ್ವಥಾ ರುದ್ರದೇವರ ದೇವಸ್ಥಾನಕ್ಕೆ ಹೋಗಬಾರದು ಅಥವಾ ಅವರನ್ನ ಪೂಜೆ ಮಾಡಬಾರದು ಅಂತನ್ನೋದು ಅದು ಸರ್ವಥಾ ಅಲ್ಲ. ಅದು ಕೆಲವೊಂದು ಕಮ್ಯುನಿಕೇಶನ್ ಗ್ಯಾಪ್ ಅಂತಂತೇವಲ್ಲ, ಆ ತರಹ ನಮ್ಮ ಪೂರ್ವಜರು ಯಾರೋ ಕೆಲವೊಂದು ಆಚರಣೆಗೆ ತಕ್ಕಂತೆ ಅಥವಾ ಇನ್ಯಾರ್ದೋ ಇನ್ಫ್ಲೂಯೆನ್ಸ್ ನಿಂದ ಆ ತರಹ ಅದೇನೋ ಒಂದು ದ್ವೇಷದ ಭಾವನೆ ಇರಬಹುದು ಅಥವಾ ಒಂದು ತಿರಸ್ಕಾರದ ಭಾವನೆ ಇರಬಹುದು. ಆ ತರಹ ಹಿಂದಿನವರಿಗೆ ಅದ್ಯಾವುದೋ ಒಂದು ಕೆಟ್ಟದ ಒಂದು ಕಾಲದಲ್ಲಿ ಆ ತರಹ ಬಂದಿರಬಹುದೇ ಹೊರತು ಈಗಿನವರು ಎಲ್ಲರೂ ಕೂಡ ಈಗಂತೂ ನಮಗೆಲ್ಲೂ ಜಗತ್ತಿನಲ್ಲಿ ಕಾಣೋದಿಲ್ಲ. ಎಲ್ಲ ಪಂಗಡದವರು, ಎಲ್ಲ ಒಂದು ಜಾತಿಯವರು ರುದ್ರದೇವರನ್ನ ಬಹಳಷ್ಟು ಆರಾಧನೆಯನ್ನ ಮಾಡ್ತಾರೆ. ಇವನ್ ನಾವು ವೈಷ್ಣವರು ಕೂಡ ಪ್ರತಿ ಸೋಮವಾರ ದಿವಸ ರುದ್ರ ಪಾರಾಯಣ ಇರಬಹುದು ಅಥವಾ ರುದ್ರದೇವರ ದೇವಸ್ಥಾನಕ್ಕೆ ಹೋಗೋದಿರಬಹುದು. ಅದನ್ನೆಲ್ಲವನ್ನು ಕೂಡ ಅವಶ್ಯವಾಗಿ ನಾವು ಮಾಡಬೇಕು ಮತ್ತು ನಮ್ಮ ಮುಂದಿನವರಿಗೂ ಇದನ್ನು ಕಲಿಸಬೇಕು. ನಾವು ಸುಮ್ನೆ ಯಾರೋ ಹಿಂದಿನವರು ಹೇಳಿದ್ದಾರೆ ಅನ್ನೋ ಮಾತ್ರಕ್ಕೆ ಶಾಸ್ತ್ರವನ್ನ ಬಿಟ್ಟು ಅಥವಾ ಅವರನ್ನ ನಾವು ವಿರುದ್ಧ ಹಾಕೊಂಡು ರುದ್ರದೇವರನ್ನ ಬಿಟ್ಟು ನಾವು ಭಗವಂತನನ್ನು ಹೊಂದುತ್ತೇವೆ ಅಥವಾ ನಮ್ಮ ಸಾಧನೆಯನ್ನು ಮಾಡುತ್ತೇವೆ ಅಂತ ಅನ್ನೋದು ಸರ್ವಥಾ ಸಾಧ್ಯನೇ ಇಲ್ಲ. ಅವರಿಲ್ಲ ಅಂತಂದ್ರೆ ನಮಗೆ ಯಾವುದೇ ಸಾಧನೆಯನ್ನು ಮಾಡ್ಲಿಕ್ಕೂ ಆಗೋದಿಲ್ಲ. ಅಷ್ಟು ಅದನ್ನ ಮನಸ್ಸಿಗೆ ಪ್ರೇರಕರಾದವರೇ ರುದ್ರದೇವರಾದ್ದರಿಂದಾಗಿ ಅವರನ್ನ ಬಿಟ್ಟು ನಾವು ಶಾಸ್ತ್ರವನ್ನ ಕಲಿತೇವೆ ಅಥವಾ ಭಗವಂತನನ್ನ ಧ್ಯಾನ ಮಾಡುತ್ತೇವೆ, ಉಳಿದೆಲ್ಲ ನಮ್ಮ ಸಾಧನೆಗಳನ್ನ ಮಾಡ್ಕೊಳ್ತೇವೆ ಅಂತ ಅನ್ನೋದು ಸರ್ವಥಾ ತಪ್ಪು. ಆದ್ದರಿಂದ ಎಲ್ಲರೂ ಕೂಡ ರುದ್ರದೇವರನ್ನ ಆರಾಧನೆ ಮಾಡಲೇಬೇಕು ಅಂತನ್ನೋದು ಶಾಸ್ತ್ರದ ನಿಯಮವೂ ಕೂಡ ಆಗಿದೆ ಮತ್ತು ಲೋಕಾರೂಢಿಯಿಂದಲೂ ಕೂಡ ಬಂದಿದೆ. ರಾಮ ಮಾಡಿರ್ತಕ್ಕಂತಹ ಪೂಜೆ ಇರಬಹುದು, ಆಮೇಲೆ ರುಕ್ಮಿಣಿ ಪಾರ್ವತಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣಾದಿಗಳನ್ನ ಮಾಡಿ ಗೌರಿಹರ ಪೂಜೆಯನ್ನ ಮಾಡಿದ್ದು, ಪದ್ಮಾವತಿ